Hello, dear students. So, we are talking of chapter number 5. So, what is the name of the chapter? Magnetism and matter. ಅಂದರೆ ಮ್ಯಾಟ್ರಲ್ಲಿ ಯಾವ ಥರ ಮ್ಯಾಗ್ನೆಟಿಸಮ್ ಇದೆ ಅಂತ ಹೌದಾನೆ. ಸೊ ಮಟೀರಿಯಲ್ಸಲ್ಲಿ ಹೌದಾ ಮ್ಯಾಗ್ನೆಟಿಸಮ್ ಈಸ್ ಪ್ರೆಸೆಂಟ್, ವಾಟ್ ಇಸ್ ದ ರೀಸನ್, ಹೌದಾ. ಸೊ ಇನ್ ಲಾಸ್ಟ್ ವಿಡಿಯೋ ವಿ ಟಾಕ್ಡ್ ಆಫ್ ಗಾಸ್ ಲಾ. ವಿಚ್ ಲಾ? ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಸೊ ದೇರ್ ಇಸ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್, ದ ಗಾಸ್ ಲಾ ಇನ್ magnetism. So ಎರಡು ಡಿಫ್ರೆಂಟ್. ಗಾಸ್ ಲಾ ಇನ್ magnetism. So if we ask for Gauss law, so you should see whether he is asking the Gauss law in magnetism or asking the Gauss law in electrostatics. So according to Gauss law, so the magnetic flux, the magnetic flux over a closed surface. We have a surface, any surface, it is a closed surface, yes. So there is a magnetic field. So this is the magnetic field lines. So the normal drawn is making an angle theta with the magnetic field lines. So according to Gauss law, the total magnetic flux pi b, that is equal to summation of all delta pi b. So that is equal to summation of b dot delta s. So yesterday we have written this equation. I think you had also written in the notes. That will be equal to what? 0. And the total magnetic flux for any closed surface is 0. So this implies that magnetic monopoles do not exist, and there is no source or sink of magnetic field lines. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸರ್ಫೇಸಲ್ಲಿ ಎಂಟ್ರಿ ಆಯಿತು, ಮತ್ತು ಸರ್ಫೇಸಿಂದ ಹೊರಗೆ ಹೋಯ್ತು ಅಷ್ಟೇ. ಅದೆಲ್ಲೂ ಹುಟ್ಟಿಲ್ಲ, ಅದೆಲ್ಲೂ ನಿಲ್ಲೋದಿಲ್ಲ. ಸೊ ದಿಸ್ ವಾಸ್ ದ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ದ ನೆಕ್ಸ್ಟ್ ಟಾಪಿಕ್, ಸೊ ಇನ್ ದಿಸ್ ವಿಡಿಯೋ, ಸೊ ವಿ ಶಾಲ್ ಟಾಕ್ ಆಫ್ ದ ಅರ್ತ್ಸ್ ಮ್ಯಾಗ್ನೆಟಿಸಮ್. ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ಆಲ್ಸೋ. The Earth's magnetism also, it is very interesting. The Earth's magnetism. The Earth's magnetism. So Earth behaves like a natural magnet. Earth behaves like a natural magnet. So what is the strength of the Earth's magnetic field? So as I told, it is of the order of some 3.6 into 10 power of minus 5 Tesla. So ನೀನು ಹೇಳ್ಬೋದು ರಫ್ಲಿ ದ ಆರ್ಡರ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಆರ್ಡರ್ ಆಫ್ 10 ಪವರ್ ಆಫ್ minus 5 ಟೆಸ್ಲಾ. 10 ಪವರ್ ಆಫ್ minus 5 ಟೆಸ್ಲಾ. ಸೊ ವಾಟ್ ಈಸ್ ಟೆಸ್ಲಾ? ಸೊ ಆಫ್ಟರ್ ದಿಸ್ ಚಾಪ್ಟರ್ ಐ ವಿಲ್ ಪುಟ್ ಎ ವಿಡಿಯೋ. ಸೊ ಈ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಸೊ ಯೂಟ್ಯೂಬ್ ಲಿಂಕ್ ಎಲ್ಲ ಪುಟ್ ಇಟ್ ಡೈರೆಕ್ಟ್ಲಿ. ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ಟೆಸ್ಲಾ. ಸೊ ಟೆಸ್ಲಾ, ನಿಕೋಲಸ್ ಟೆಸ್ಲಾ, ಇಟ್ ದ ನೇಮ್ ಆಫ್ ದ ಸೈಂಟಿಸ್ಟ್, ಹೌದಾ. ಸೊ he worked in the field of magnetism and the transmission of electric power from power generating station to your home, ಹೌದಾನೆ. ಸೊ ಎಲ್ಲೋ ಪವರ್ ಜನರೇಟ್ ಆಗುತ್ತೆ, ಜೋಗದಲ್ಲೋ ಎಲ್ಲೋ ನಿಮ್ಮ ಮನೆ ಬರ್ತಾ ಇದೆಯಲ್ಲ ಕರೆಂಟ್ ಇವಾಗ. ಸೊ ದಟ್ ಈಸ್ ಬಿಕಾಸ್ ಆಫ್ ಟೆಸ್ಲಾ. ಸೊ ದಟ್ ಈಸ್ ದ SI ಯೂನಿಟ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್, ಟೆಸ್ಲಾ, ಹೌದಾ. ದಿಸ್ ದ ಸ್ಟ್ರೆಂತ್ ಆಫ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ ಇಸ್ ದ ಆರ್ಡರ್ ಆಫ್ 10 ಪವರ್ ಆಫ್ minus 5 ಟೆಸ್ಲಾ. ಸೊ ಹಾಗಾದರೆ ಅರ್ತಿಗೆ ಮ್ಯಾಗ್ನೆಟಿಸಮ್ ಎಲ್ಲಿಂದ ಬಂತು? ಸೊ ಹೌ ದ ಅರ್ತ್ ಹ್ಯಾಸ್, ಸಿನ್ಸ್ ಇಟ್ ಇಸ್ ಅರ್ತ್, ಸೊ ಅರ್ತ್ ಇಸ್ ಸ್ಪೆರಿಕಲ್, ಆಲ್ಮೋಸ್ಟ್ ಸ್ಪೆರಿಕಲ್ ಇನ್ ಶೇಪ್. ಸೊ ವೈ ದ ಅರ್ತ್ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್? ಅರ್ತ್ ಮ್ಯಾಗ್ನೆಟ್ ಥರ ಯಾಕೆ ಬಿಹೇವ್ ಮಾಡುತ್ತೆ? ವೈ ಇಟ್ ಇಸ್ ಬಿಹೇವಿಂಗ್ ಲೈಕ್ ಎ ಮ್ಯಾಗ್ನೆಟ್, ಹೌದಾನೆ. ಸೊ ಇನ್ ದ ಅರ್ಲಿ ಡೇಸ್, ಸೊ ಸೈಂಟಿಸ್ಟ್, ಸೊ ದೇ ಗೇವ್ ಎ ವೆರಿ ಸಿಂಪಲ್ ಎಕ್ಸ್ಪ್ಲನೇಷನ್. ಸಿನ್ಸ್ ಇನ್ಸೈಡ್ ದ ಅರ್ತ್, ಸೊ ಅರ್ತಿನ ಕೋರ್ ಒಳಗಡೆ ದೇರ್ ಇಸ್ ಎ ಹ್ಯೂಜ್ ಬಾರ್ ಮ್ಯಾಗ್ನೆಟ್. ಈ ಥರ ಒಂದು ಬಾರ್ ಮ್ಯಾಗ್ನೆಟ್ ಇದೆ. ಸೊ ಇಲ್ಲಿ ನಾರ್ತ್ ಪೋಲ್ ಆಫ್ ದ ಬಾರ್ ಮ್ಯಾಗ್ನೆಟ್ ಇದೆ. So this is the north pole of the bar magnet. So this is north pole, this is south pole. ಸೊ ಈ ಥರ ಒಂದು ಬಾರ್ ಮ್ಯಾಗ್ನೆಟ್ ಇರೋದ್ರಿಂದ ಅದೇನಾಗುತ್ತೆ, ಅರ್ತ್ ಸುತ್ತಲೂ ದೇರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ದೇರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಅರ್ತ್. ಸೊ ನಾರ್ತ್ ಪೋಲ್ ಹೊರ ಬರ್ತವೆ. ಸೊ ದೇ ವಿಲ್ ಎಂಡ್ ಇನ್ ಸೌತ್ ಪೋಲ್. ಎಲ್ಲಿ ಎಂಡ್ ಆಗಲ್ಲ ಆ್ಯಕ್ಚುಲಿ, ಹೌದಾನೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಎಂಡ್. ದೇ ಅಪಿಯರ್ ಟು ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಎಂಡ್ ಅಟ್ ಸೌತ್ ಪೋಲ್. ಅದು ನೆನಪಿರಬೇಕು ಮತ್ತೆ, ಆಯಿತಾ. ಸೊ ಆರೋ ಮಾರ್ಕ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ದೇ ವಿಲ್ ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ and appears to end at south pole. So this is how the Earth's magnetic field lines occur. So I will show the Earth by some dark black color. So this is the Earth. This is the Earth, surface of the Earth. So Earth alli enide, so magnetic field lines are coming. So this is the magnetic field lines. Magnetic field lines. So there is a huge bar magnet. Earth ಒಳಗಡೆ ಒಂದು ಹ್ಯೂಜ್ ಬಾರ್ ಮ್ಯಾಗ್ನೆಟ್ ಇದೆ. ಸೊ ಬಾರ್ ಮ್ಯಾಗ್ನೆಟಿಂದ ಏನಾಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ರೊಡ್ಯೂಸ್ ಆಗಿದೆ ಅಂತ ಜನ ತಿಳ್ಕೊಂಡಿದ್ರು, ಸೈಂಟಿಸ್ಟ್ ಥಾಟ್, ಹೌದಾನೆ. ಸೊ ಬಟ್ ಇಟ್ ವಾಸ್ ವೆರಿ ಸಿಂಪಲ್. ಬಟ್ ದ ಸ್ಟಡೀಸ್ ಶೋಸ್ ದ್ಯಾಟ್ ದಿಸ್ ಈಸ್ ನಾಟ್ ದ ರೀಸನ್ ವೈ ದ ಅರ್ತ್ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್. ಅರ್ತ್ ಯಾಕೆ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ ಅನ್ನೋದಕ್ಕೆ ಇದು ರೀಸನ್ ಅಲ್ಲ. ಯಾವುದು ಬಾರ್ ಮ್ಯಾಗ್ನೆಟ್ ಇದೆ ಅಂತ ಹೇಳೋದು ಸುಳ್ಳು. ಸೊ ದಟ್ ಈಸ್ ಜಸ್ಟ್ ಎ ಸಿಂಪಲ್ ಕೇಸ್, ಸಿಂಪಲ್ ಎಕ್ಸ್ಪ್ಲನೇಷನ್. ಬಟ್ ಏನಾಗಿದೆ, ಇನ್ಸೈಡ್ ದ ಅರ್ತ್ ಸರ್ಫೇಸ್, ಅರ್ತ್ ಹ್ಯಾಸ್ 3 layers: ಮ್ಯಾಂಟಲ್, ಕ್ರಸ್ಟ್ ಮತ್ತು ಕೋರ್. ದಿಸ್ ಇಸ್ ದ ಕೋರ್ ಆಫ್ ದ ಅರ್ತ್.
This is the core of the earth. So inside the core of the earth ಹೌದಾನೆ. So metals like nickel, iron, cobalt. So due to high temperature ಮತ್ತು high pressure, so they will be in the molten state. ಯಾವ ಸ್ಟೇಟಲ್ಲಿ ಇದಾವೆಲ್ಲ ಮೋಲ್ಟನ್ ಸ್ಟೇಟ್ ಅಂದರೆ ಕರಗಿಬಿಟ್ಟಿದ್ದಾವೆ. ನೀರು ನಮ್ಮಲ್ಲಿ ಹಿಂಗೆ ನೀರಿನಲ್ಲಿ ನೀರು ಹರಿತಾ ಇದೆಯಲ್ಲ, ಅಥವಾ ಯಾವುದೋ ಹೊಳೆಯಲ್ಲಿ ಅಥವಾ ಚಾನಲಲ್ಲಿ ನೀರು ಹರಿತಾ ಇರ್ತಲ್ಲ, ಅದೇ ಥರ. ಸೊ ಇನ್ಸೈಡ್ ದ ಅರ್ತ್ ಕೋರ್. ಸೊ ಇಲ್ಲಿ ಅರ್ತ್ ಕೋರ್, ದಿಸ್ ದ ಕೋರ್ ಆಫ್ ದ ಅರ್ತ್, ದಿಸ್ ದ ಕೋರ್ ಆಫ್ ದ ಅರ್ತ್. ನಾವಿಲ್ಲೆಲ್ಲ ಇದೆ. ಸೊ ವಿ ಆರ್ ಸ್ಟ್ಯಾಂಡಿಂಗ್ ಸಮ್ವೇರ್ ಇಯರ್, ಅಥವಾ ಇಲ್ಲೆಲ್ಲ ದಾವಣಗೆರೆ ಇಲ್ಲೆಲ್ಲೋ ಇದೆ. ಸೊ ವಿ ಆರ್ ಸಮ್ವೇರ್ ಇಯರ್. ಸೊ ದಾವಣಗೆರೆ ಹತ್ರ ಇಲ್ಲೆಲ್ಲ ಇದ್ದೀವಿ. ಸೊ ಬಟ್ ಇನ್ಸೈಡ್ ದ ಕೋರ್ ಆಫ್ ದ ಅರ್ತ್, ಹೌದಾ, ಬಿಕಾಸ್ ಆಫ್ ಹೈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್, ಹೌದಾ. ಸೊ ದ ಮೆಟಲ್ಸ್ ಲೈಕ್ ಕೊಬಾಲ್ಟ್, ನಿಕ್ಕಲ್ ಆ್ಯಂಡ್ ಐರನ್, ಸೊ ದೇ ವಿಲ್ ಬಿ ಇನ್ ದ ಮೋಲ್ಟನ್ ಸ್ಟೇಟ್, ದೇ ವಿಲ್ ಬಿ ಇನ್ ದ ಮೋಲ್ಟನ್ ಸ್ಟೇಟ್. ಬಟ್ ಡ್ಯೂ ಟು ರೊಟೇಷನ್ ಆಫ್ ದ ಅರ್ತ್, ಬಟ್ ಅರ್ತ್ ಏನಾಗ್ತದೆ, ಇಟ್ ಇಸ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಡ್ಯೂ ಟು ರೊಟೇಷನ್ ಆಫ್ ದ ಅರ್ತ್, ಹೌದಾ. ಸೊ ದೀಸ್ ಮೋಲ್ಟನ್ ಮೆಟಲ್ಸ್ ಅವೇನಿರುತ್ತೆ, ದೇ ಆರ್ ಸರ್ಕ್ಯುಲೇಟಿಂಗ್, ತಿರುಗ್ತಾ ಇದೆ. ಹೆಂಗೆ ಮಿಕ್ಸಿಲಿ ಹಾಕಿದಾಗ ನೀನು ಯಾವುದೋ ಒಂದು ಇದನ್ನ ಹಾಕ್ಬಿಡ್ತೀಯಪ್ಪ, ಮಿಕ್ಸಿಲಿ ಮಜ್ಜಿಗೆನೋ ಅಥವಾ ಹಾಲನ್ನ ಹಾಕಿ ಹೆಂಗೆ ಮಿಕ್ಸಿ ಮಾಡ್ತೀವಿ, ಹೆಂಗೆ ತಿರುಗ್ತಾ ಇರ್ತಲ್ಲ ಅದು ಒಳಗೆ, ಅದೇ ಥರ ದೀಸ್ ಮೋಲ್ಟನ್ ಮೆಟಲ್ಸ್ ಆರ್ ರೊಟೇಟಿಂಗ್. ಸೊ ಯಾವಾಗ ದೀಸ್ ಮೋಲ್ಟನ್ ಮೆಟಲ್ಸ್ ದೇ ವಿಲ್ ಬಿ ಇನ್ ಅಯಾನಿಕ್ ಸ್ಟೇಟ್. ಯಾವ ಸ್ಟೇಟಲ್ಲಿ ಇರ್ತಾವೆ? ಅಯಾನಿಕ್ ಸ್ಟೇಟ್. ಅಂದರೆ ದೇ ವಿಲ್ ಬಿ ಪಾಸಿಟಿವ್ ಅಯಾನ್ಸ್ ಇರ್ತವೆ ಮತ್ತು ನೆಗೆಟಿವ್ ಅಯಾನ್ಸ್ ಇರ್ತವೆ. ಸೊ ವೆನ್ ದೀಸ್ ಪಾಸಿಟಿವ್ ನೆಗೆಟಿವ್ ಅಯಾನ್ಸ್ ರೊಟೇಟ್, ಹೌದಾ, ಸೊ ದೇ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಎ ಮೂವಿಂಗ್ ಚಾರ್ಜ್ ಪ್ರೊಡ್ಯೂಸಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಟ್ಸ್ ವೈ ದೀಸ್ ಮೋಲ್ಟನ್ ಮೆಟಲ್ಸ್ ಇನ್ಸೈಡ್ ದ ಅಥವಾ ಔಟ್ಸೈಡ್ ದ ಕೋರ್ ಆಫ್ ದ ಅರ್ತ್, ಔಟ್ಸೈಡ್ ದ ಕೋರ್ ಆಫ್ ದ ಅರ್ತ್, ಕೋರ್ನ ಹೊರಭಾಗದಲ್ಲಿ ಅವಿಗೆ ತಿರುಗ್ತಾ ಇರ್ತಾರೆ ಡ್ಯೂ ಟು ರೊಟೇಷನ್ ಆಫ್ ದ ಅರ್ತ್. ಸೊ ವೆನ್ ದೇ ಸ್ಟಾರ್ಟ್ ರೊಟೇಟಿಂಗ್, ಸೊ ದೇ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ದಿಸ್ ಈಸ್ ಕಾಲ್ಡ್ ಅ ಡೈನಮೋ ಎಫೆಕ್ಟ್. ಏನಂತ ಕರೀತಾರೆ ಇದಕ್ಕೆ? ಡೈನಮೋ ಎಫೆಕ್ಟ್. ಸೊ ದಿಸ್ ಈಸ್ ಕಾಲ್ಡ್ ಡೈನಮೋ ಎಫೆಕ್ಟ್. ಸೊ ದಿಸ್ ಇಸ್ ದ ರೀಸನ್ ವೈ ಅರ್ತ್ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್. ಯಾಕೆ ಅರ್ತ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ರೀಸನ್, ದಿಸ್ ಇಸ್ ದ ರೀಸನ್, ಹೌದಾ. ಸೊ ಯು ಕ್ಯಾನ್ ಅಬ್ಸರ್ವ್ ಇನ್ ದ ನೆಕ್ಸ್ಟ್ ಡಯಾಗ್ರಾಮ್. ಸೊ ಯು ಕ್ಯಾನ್ ಅಬ್ಸರ್ವ್ ದ ಡಯಾಗ್ರಾಮ್, ಯು ಕ್ಯಾನ್ ಅಬ್ಸರ್ವ್ ದ ಡಯಾಗ್ರಾಮ್ ಇಯರ್. ಸೊ ನೋಡಿ ಡಯಾಗ್ರಾಮ್ ನೋಡಿ ಇಲ್ಲಿ, ಸಿ ದ ಡಯಾಗ್ರಾಮ್, ಸಿ ದ ಡಯಾಗ್ರಾಮ್, ಯು ಕ್ಯಾನ್ ಅಬ್ಸರ್ವ್ ದ ಡಯಾಗ್ರಾಮ್, ಹೌದಾನೆ. ಸೊ ದಿಸ್ ಇಸ್ ದ ಅರ್ತ್, this is the earth. I will use some which color? So I will use some red color, ಹೌದಾನೆ. ನೋಡಿ ಅರ್ತ್ ಇದೆ. ಸೊ ದ ಬ್ಲೂ ಕಲರ್, ದಿಸ್ ಶೋಸ್ ದ ಅರ್ತ್, ದಿಸ್ ಇಸ್ ಅರ್ತ್, ಹೌದಾನೆ. ಸೊ ಇನ್ಸೈಡ್ ದ ಅರ್ತ್ ಯು ಕ್ಯಾನ್ ಅಬ್ಸರ್ವ್ ಎ ಬಾರ್ ಮ್ಯಾಗ್ನೆಟ್. ನೋಡಿ ಬಾರ್ ಮ್ಯಾಗ್ನೆಟ್ ಇಟ್ಟಿದೆ ಅಂತ ಇಮ್ಯಾಜಿನ್. ಯಾವ್ದಾರ ಬಾರ್ ಮ್ಯಾಗ್ನೆಟ್ ಇಲ್ಲ. ಸೊ ಜಸ್ಟ್ ಇಮ್ಯಾಜಿನ್ ದಟ್ ದೇರ್ ಇಸ್ ಎ ಬಾರ್ ಮ್ಯಾಗ್ನೆಟ್, ಹೌದಾನೆ. ಸೊ ನೋಡಿ ದಿಸ್ ಲೈನ್, ದ ಲೈನ್ ದಟ್ ಐ ಆಮ್ ಪಾಯಿಂಟಿಂಗ್, ನೋಡಿ ದಿಸ್ ಲೈನ್, this is called the axis of rotation. ಏನಂತ ಕರೀತೀವಿ? ಆಕ್ಸಿಸ್ ಆಫ್ ರೊಟೇಷನ್. ಇಯರ್ ಯು ಕ್ಯಾನ್ ಅಬ್ಸರ್ವ್ ದ ಎನ್ ಜಿ ಅಂತ ಬರ್ತಿದ್ದಾನೆ. ಏನು ಎನ್ ಜಿ ಅಂದರೆ? ಜಿ ಫಾರ್ ಜಿಯೋಗ್ರಫಿಕ್. ಸೊ ಎನ್ ಜಿ ಇಸ್ ದ ಜಿಯೋಗ್ರಫಿಕ್ ನಾರ್ತ್. ಎಂಥ ನಾರ್ತ್ ಇದು? ಜಿಯೋಗ್ರಫಿಕ್ ನಾರ್ತ್. ಅಂದರೆ ನಾವು ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಅಂತ ಹೇಳ್ತೀವಲ್ಲ. ಸೊ ನಮ್ಮ ಜಿಯೋಗ್ರಫಿಕ್ ಅಂದರೆ ಜಿಯೋಗ್ರಫಿ ಪ್ರಕಾರ, ಭೂಗೋಳದ ಪ್ರಕಾರ ದಿಸ್ ಇಸ್ ದ ಜಿಯೋಗ್ರಫಿಕ್ ನಾರ್ತ್. ಇಲ್ಲಿ ನಾರ್ತ್ ಇದೆ, ಜಿಯೋಗ್ರಫಿಕ್ ನಾರ್ತ್ ಪೋಲ್. ಅದೇ ಥರ ಯು ಕ್ಯಾನ್ ಅಬ್ಸರ್ವ್ ಇಯರ್ ಎಸ್ ಜಿ ಅಂತಿದೆ. ದಿಸ್ ಇಸ್ ಏನು? ಜಿಯೋಗ್ರಫಿಕ್ ಸೌತ್. ಜಿಯೋಗ್ರಫಿಕ್ ಸೌತ್, ದಿಸ್ ಇಸ್ ಜಿಯೋಗ್ರಫಿಕ್ ನಾರ್ತ್, ಹೌದಾ. ಬಟ್ ವೆನ್ ಯು ಪುಟ್ ಎ ಮ್ಯಾಗ್ನೆಟಿಕ್ ನೀಡಲ್, ಇಲ್ಲೊಂದು ಮ್ಯಾಗ್ನೆಟಿಕ್ ನೀಡಲ್ ಇಡ್ತೀಯಾ ಅಂತ ಇಟ್ಕೊ. ಇಫ್ ಯು ಪ್ಲೇಸ್ ಎ ಮ್ಯಾಗ್ನೆಟಿಕ್ ನೀಡಲ್, ಹೌದಾ. ಸೊ ದ ಮ್ಯಾಗ್ನೆಟಿಕ್ ನೀಡಲ್, ದ ಆಕ್ಸಿಸ್ ಆಫ್ ದ ಡೈಪೋಲ್, ಹೌದಾ. ಸೊ ದಿಸ್ ಮ್ಯಾಗ್ನೆಟಿಕ್ ಡೈಪೋಲ್ ಅಂದರೆ ಮ್ಯಾಗ್ನೆಟಿಕ್ ನೀಡಲ್. ಸೊ ಅದೇನು ಮಾಡುತ್ತೆ? ಇಟ್ ವಿಲ್ ನಾಟ್ ಶೋ ಎಕ್ಸಾಕ್ಟ್ಲಿ ದ ನಾರ್ತ್ ಪೋಲ್ ಆಫ್ ದ ಜಿಯೋಗ್ರಫಿಕ್ ನಾರ್ತ್ ಕಡೆ ಪಾಯಿಂಟ್ ಮಾಡಲ್ಲ. ಅದೇನು ಮಾಡುತ್ತೆ? ಸೊ ಇನ್ಸ್ಟೆಡ್ ಆಫ್ ಪಾಯಿಂಟಿಂಗ್ ಇನ್ ದಿಸ್ ಡೈರೆಕ್ಷನ್, ಸೊ ಅದೇನು ಮಾಡುತ್ತೆ? ಇಟ್ ವಿಲ್ ಪಾಯಿಂಟ್ ಇನ್ ಸಮ್ ಅದರ್ ಡೈರೆಕ್ಷನ್. ಈ ಥರ ಇರೋ ಬದಲು ಸೊ ದ ಮ್ಯಾಗ್ನೆಟಿಕ್ ನೀಡಲ್ ವಿಲ್ ಪಾಯಿಂಟ್ ಇನ್ ದಿಸ್ ಡೈರೆಕ್ಷನ್. ಈ ದಿಕ್ಕಿನಲ್ಲಿ ಅದು ನಿಂತ್ಕೊಂಡ್ಬಿಡುತ್ತೆ. ದಿಸ್ ಇಸ್ ನಾರ್ತ್ ಆಫ್ ದ ಮ್ಯಾಗ್ನೆಟಿಕ್ ಪೋಲ್, ಹೌದಾನೆ. ಅಂದರೆ ಅರ್ಥ ಏನು? ದ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ಇದೇನಿದು? ಎನ್ ಜಿ ಅಂದರೆ ದಿಸ್ ಇಸ್ ದ ನಾರ್ತ್ ಪೋಲ್. ಎಂಥ ನಾರ್ತ್ ಪೋಲ್ ಇದು? ಜಿಯೋಗ್ರಫಿಕ್ ನಾರ್ತ್. ಈ ಎಸ್ ಜಿ ಅಂದ್ರೇನು? ವಾಟ್ ಈಸ್ ದಿಸ್? ದಿಸ್ ಈಸ್ ಜಿಯೋಗ್ರಫಿಕ್ ಸೌತ್. ಬಟ್ ದಿಸ್ ಮ್ಯಾಗ್ನೆಟಿಕ್ ಡೈಪೋಲ್ ಅಥವಾ ಮ್ಯಾಗ್ನೆಟಿಕ್ ನೀಡಲ್ ಅಥವಾ ಕಂಪಾಸ್ ನೀಡಲ್, ಇಫ್ ಇಟ್ ಈಸ್ ಅಲೌಡ್ ಟು ಸಸ್ಪೆಂಡ್ ಫ್ರೀಲಿ ಇನ್ ದ ಹಾರಿಜಾಂಟಲ್ ಪ್ಲೇನ್ ಆಫ್ ದ ಅರ್ತ್, ಸೊ ಇಟ್ ವಿಲ್ ಅಲೈನ್ ಇನ್ ದಿಸ್ ಡೈರೆಕ್ಷನ್. ಈ ದಿಕ್ಕಿನಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಇಟ್ ವಿಲ್ ಅಲೈನ್ ಇನ್ ದಿಸ್ ಡೈರೆಕ್ಷನ್. ಸೊ ಅದರ ಅರ್ಥ ಏನು? ಸೊ ದ ಮ್ಯಾಗ್ನೆಟಿಕ್ ನಾರ್ತ್ ಅಂದರೆ ಅರ್ತಿನ ಮ್ಯಾಗ್ನೆಟ್ನ ನಾರ್ತು ಇಲ್ಲಿಲ್ಲ. ಇಟ್ ಇಸ್ ನಾಟ್ ಅಟ್ ದ ಜಿಯೋಗ್ರಫಿಕ್ ನಾರ್ತ್. ಅಲ್ಲಿಲ್ಲ. ಅದು ಎಲ್ಲಿದೆ? ಮ್ಯಾಗ್ನೆಟಿಕ್ ನೀಡಲ್ ಯಾವ ಕಡೆ ತೋರಿಸ್ತದೆ ನೋಡಿ, ಈ ದಿಕ್ಕಿನಲ್ಲಿದೆ. ಇಟ್ ಈಸ್ ಸಮ್ವೇರ್ ಇಯರ್, ಇಟ್ ಈಸ್ ಸಮ್ವೇರ್ ಇಯರ್. ಸೊ ದಿಸ್ ಇಸ್ ದ ಏನಿದು? ಜಿಯೋಗ್ರಫಿಕ್. ದಿಸ್ ಇಸ್ ಮ್ಯಾಗ್ನೆಟಿಕ್ ನಾರ್ತ್. ಏನಿದು? ದಿಸ್ ಈಸ್ ಮ್ಯಾಗ್ನೆಟಿಕ್ ನಾರ್ತ್. ಮ್ಯಾಗ್ನೆಟಿಕ್ ನಾರ್ತ್ ಇಲ್ಲೆಲ್ಲೋ ಇದೆ. ಅದೇ ಥರ ಯು ಸಿ ಇಯರ್. ಸೊ ಇಟ್ ಇಸ್ ದ ಮ್ಯಾಗ್ನೆಟಿಕ್ ಸೌತ್. ಎಸ್ ಎಮ್ ಫಾರ್ ಮ್ಯಾಗ್ನೆಟಿಕ್ ಸೌತ್, ಎಮ್ ಫಾರ್ ಮ್ಯಾಗ್ನೆಟಿಕ್, ಗೊತ್ತಾನೆ? ಎಮ್ ಫಾರ್ ಮ್ಯಾಗ್ನೆಟಿಕ್. ಸೊ ಮ್ಯಾಗ್ನೆಟಿಕ್ ನಾರ್ತ್ ಇಲ್ಲಿದೆ.
ಮ್ಯಾಗ್ನೆಟಿಕ್ ಸೌತ್ ಇಲ್ಲಿದೆ. ಅಂದರೆ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ವಿಲ್ ನಾಟ್ ಕೋಇನ್ಸೈಡ್ ವಿತ್ ದ ಜಿಯೋಗ್ರಫಿಕ್ ನಾರ್ತ್ ಪೋಲ್. ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಮತ್ತು ಜಿಯೋಗ್ರಫಿಕ್ ನಾರ್ತ್ ಪೋಲ್ ಒಂದೇ ಕಡೆ ಇಲ್ಲ, ಬೇರೆ ಬೇರೆ ಕಡೆ ಇದ್ದಾವೆ. ಹೌದಾನೆ? ಅದೇ ಥರ ಮ್ಯಾಗ್ನೆಟಿಕ್ ಸೌತ್ ಪೋಲ್ ಕೆಳ ನೋಡಿ, ಮ್ಯಾಗ್ನೆಟಿಕ್ ಸೌತ್ ಪೋಲ್, ಸೊ ಇಟ್ ವಿಲ್ ನಾಟ್ ಕೊಲೈಡ್ ವಿತ್ ಅಥವಾ ಕೋಇನ್ಸೈಡ್ ವಿತ್ ದ ಜಿಯೋಗ್ರಫಿಕ್ ಸೌತ್ ಪೋಲ್, ದೇ ಆರ್ ಡಿಫ್ರೆಂಟ್ ಪೊಸಿಷನ್. ಹೌದಾ? ಸೊ ಹಾಗಾದ್ರೆ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಎಲ್ಲಿದೆ? ದ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಇಟ್ ಈಸ್ ಸಮ್ವೇರ್ ಇನ್ ಕೆನಡಾ. ಎಲ್ಲಿದೆ ಅದು? ಇಟ್ ಈಸ್ ಸಮ್ವೇರ್ ಇನ್ ಕೆನಡಾ. ಸೊ ಇಫ್ ಯು ನೋ ಜಿಯೋಗ್ರಫಿ ಯು ಕ್ಯಾನ್ ಸಿ ವೇರ್ ದ ಕೆನಡಾ ಇದೆ. ಕೆನಡಾ ಇಲ್ಲಿದೆ, ಕೆನಡಾ ದೇಶ ಇಲ್ಲೆಲ್ಲೋ ಇದೆ. ಹೌದಾ? ಅದೇ ಥರ ಏನು ದ ಮ್ಯಾಗ್ನೆಟಿಕ್ ಸೌತ್ ನೋಡಿ, ಅಲ್ಲಿ ಇಲ್ಲಿರೋ ಬದಲು ಅದೆಲ್ಲ ಇಲ್ಲಿದೆ. ಅಂದರೆ ಇಟ್ ಈಸ್ ಅಟ್ ಅಂಟಾರ್ಟಿಕಾ. ಇಲ್ಲಿದೆ ಅದು, ಅಂಟಾರ್ಟಿಕಾದ ಹತ್ರ ಇದೆ, ಅಂಟಾರ್ಟಿಕಾದ ಹತ್ರ ಇದೆ. ಹೌದಾನೆ? ಸೊ ದ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಜಿಯೋಗ್ರಫಿಕ್ ನಾರ್ತ್. ಸೊ ವಿಲ್ ಟೇಕ್ ಸಮ್ ವಿಚ್ ಕಲರ್? ಯೆಲ್ಲೋ ಕಲರ್. ಹೌದಾ? ಸೊ ದ ಆಕ್ಸಿಸ್ ನೋಡಿ, ಆಕ್ಸಿಸ್ ಎಲ್ಲ ದಿಸ್ ಆಕ್ಸಿಸ್ ಯೆಲ್ಲೋ ಕಲರ್ ಬರಿತಾನೆ. ಸೊ ದಿಸ್ ಆಕ್ಸಿಸ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಜಿಯೋಗ್ರಫಿಕ್ ನಾರ್ತ್ ಆ್ಯಂಡ್ ಜಿಯೋಗ್ರಫಿಕ್ ಸೌತ್, ಇಟ್ ಈಸ್ ಕಾಲ್ಡ್ ಆಕ್ಸಿಸ್ ಆಫ್ ರೊಟೇಷನ್. ಜಿಯೋಗ್ರಫಿಕ್ ಆಕ್ಸಿಸ್, ಆಕ್ಸಿಸ್ ಆಫ್ ರೊಟೇಷನ್ ಏನಂತ ಕರಿತೀವಿ ಅದಕ್ಕೆ? ಆಕ್ಸಿಸ್ ಆಫ್ ರೊಟೇಷನ್ ಆಫ್ ದ ಅರ್ತ್. ಅಂದರೆ ಅರ್ತ್ ಸುತ್ತಲೂ ತಿರುಗ್ತಾ ಇರುತ್ತೆ. ನೋಡಿ ಇನ್ನೊಂದು ಲೈನ್. ಸೊ ಐ ವಿಲ್ ಟೇಕ್ ಸಮ್ ವಿಚ್ ಕಲರ್? ಟೇಕ್ ಸಮ್ ಗ್ರೀನ್ ಕಲರ್. ಸೊ ನೋಡಿ ದಿಸ್ ಲೈನ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಮ್ಯಾಗ್ನೆಟಿಕ್ ನಾರ್ತ್ ಮತ್ತು ಮ್ಯಾಗ್ನೆಟಿಕ್ ಸೌತ್. ಹೌದಾ? ಸೊ ದಿಸ್ ಈಸ್ ಅನದರ್ ಆಕ್ಸಿಸ್, ಆಕ್ಸಿಸ್ ಆಫ್ ಮ್ಯಾಗ್ನೆಟಿಕ್ ಆಕ್ಸಿಸ್ ಏನಂತ ಕರಿತೀವಿ ಅದಕ್ಕೆ? ಮ್ಯಾಗ್ನೆಟಿಕ್ ಆಕ್ಸಿಸ್, ಮ್ಯಾಗ್ನೆಟಿಕ್ ಆಕ್ಸಿಸ್, ಮ್ಯಾಗ್ನೆಟಿಕ್ ಆಕ್ಸಿಸ್. ಅಂದರೆ ಮ್ಯಾಗ್ನೆಟಿಕ್ ಆಕ್ಸಿಸ್ ಮತ್ತು ಜಿಯೋಗ್ರಫಿಕ್ ಆಕ್ಸಿಸ್ ದೇ ವಿಲ್ ನಾಟ್ ಕೋಇನ್ಸೈಡ್. ಮ್ಯಾಗ್ನೆಟಿಕ್ ಆಕ್ಸಿಸ್ ಇಲ್ಲಿದೆ, ಜಿಯೋಗ್ರಫಿಕ್ ಆಕ್ಸಿಸ್ ಪಕ್ಕದಲ್ಲಿದೆ. ಸೊ ದೇರ್ ಈಸ್ ಸಮ್ ಆ್ಯಂಗಲ್. ವಾಟ್ ಈಸ್ ದ ಆ್ಯಂಗಲ್? ದಟ್ ಆ್ಯಂಗಲ್ ಈಸ್ ಸಮ್ 11.3 degree. 11.3 degree. ಹೌದಾನೆ? ಸೊ ಅಪ್ರಾಕ್ಸಿಮೇಟ್ಲಿ 11.3 degree. ದ ಆಕ್ಸಿಸ್ ಆಫ್ ಡೈಪೋಲ್, ದ ಆಕ್ಸಿಸ್ ಆಫ್ ದಿಸ್ ಡೈಪೋಲ್, ಡೈಪೋಲ್ ಅಂದರೆ ಮ್ಯಾಗ್ನೆಟಿಕ್ ನೀಡಲ್, that is not coinciding with the axis of rotation of the earth. This geographic axis ಇದೆಲ್ಲ this is called axis of rotation of the earth. ಯಾಕಂದರೆ ಅರ್ತ್ ಈ ಆಕ್ಸಿಸ್ ಸುತ್ತಲೇ ತಿರುಗುತ್ತೆ ಹಿಂಗೆ, ಅದು ಮಧ್ಯ ಮಾಡ್ಕೊಂಡು ಇಟ್ ವಿಲ್ ರೊಟೇಟ್ ಜಸ್ಟ್ ಲೈಕ್ ಎ ಬುಗುರಿ. ಬುಗುರಿ ಹೆಂಗೆ ತಿರುಗ್ತಾ ಇರುತ್ತೋ ನೋಡಿದ್ರೆ, ಬುಗುರಿ ಎಲ್ಲ ಆಡಿದರೆ ಟ್ಯಾಪ್. ಹೌದಾನೆ? ಅದೇ ಥರ ಅರ್ತ್ ಈ ಥರ ತಿರುಗ್ತಾ ಇರುತ್ತೆ. ಸೊ ಬುಗುರಿ ಇರುತ್ತೆ, ಸೊ ವಿಲ್ ಬಿ ಹ್ಯಾವಿಂಗ್ ಎ ಟ್ಯಾಪ್. ಹೌದಾ? ಮಳೆ ಇರುತ್ತೆ, ಸೊ ಮಳೆ ಇತ್ತು ಸುತ್ತಾ ತಿರುಗ್ತಾ ಇರುತ್ತೆ. ಹೌದಾನೆ? ಸೊ ಇಟ್ ವಿಲ್ ಬಿ ರೊಟೇಟಿಂಗ್. ಸೊ ಇಟ್ ವಿಲ್ ಬಿ ರೊಟೇಟಿಂಗ್. ಅದೇ ಥರ ಇದೇನಾಗ್ತಾ ಇರುತ್ತೆ, ಇಟ್ ವಿಲ್ ಬಿ ರೊಟೇಟಿಂಗ್. ಅಂದರೆ ಏನರ್ಥ? ವಾಟ್ ಇಸ್ ದ ಮೀನಿಂಗ್? The axis of the dipole does not coincide with the axis of rotation of the earth. But ಎಷ್ಟಿದೆ? it is tilted. ಎಷ್ಟು ಬಾಗಿದೆ ನೋಡಿ ಬರ್ದೀನಿ. ಸೊ 11.3 degree. It is tilted by 11.3 degree. 11.3 degree. ಹೌದಾ? ಸೊ ದ ಪೋಲ್ ನಿಯರ್ ದ ಜಿಯೋಗ್ರಫಿಕ್ ನಾರ್ತ್, ಈ ಜಿಯೋಗ್ರಫಿಕ್ ನಾರ್ತ್ ಇದೆ ಎನ್ ಜಿ, ಅದರ ಹತ್ರ ಇರ್ತಕ್ಕಂಥ ಪೋಲ್ ಏನಂತ ಕರಿತೀವಿ ನಾವು? ಮ್ಯಾಗ್ನೆಟಿಕ್ ನಾರ್ತ್ ಅಂತ ಕರಿತೀವಿ. ಅದೇ ಜಿಯೋಗ್ರಫಿಕ್ ಸೌತ್ ಹತ್ರ ಇರೋ ಸೌತ್ನ ಏನಂತ ಕರಿತೀವಿ ನಾವು? ಮ್ಯಾಗ್ನೆಟಿಕ್ ಸೌತ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಸೌತ್. ದಿಸ್ ಈಸ್ ಜಿಯೋಗ್ರಫಿಕ್ ನಾರ್ತ್, ದಿಸ್ ಈಸ್ ಮ್ಯಾಗ್ನೆಟಿಕ್ ನಾರ್ತ್. ದಿಸ್ ಈಸ್ ಜಿಯೋಗ್ರಫಿಕ್ ಸೌತ್, ದಿಸ್ ಈಸ್ ಮ್ಯಾಗ್ನೆಟಿಕ್ ಸೌತ್. ಬಟ್ ನೋಡಿ, ಇಫ್ ಯು ಅಬ್ಸರ್ವ್ ದ ಬಾರ್ ಮ್ಯಾಗ್ನೆಟ್ ಇನ್ಸೈಡ್ ದ ಅರ್ತ್, ನೋಡಿ ಬಾರ್ ಮ್ಯಾಗ್ನೆಟ್ ಇದೆ ಅಂತ ಇಟ್ಕೊಂಡಿದ್ದೀವಿ ಅರ್ತ್ ಒಳಗಡೆ. ಹೌದಾನೆ? ಅದನ್ನು ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಇದೆ ಏನಿದೆ? ಮೆರೂನ್ ಕಲರ್ ಇದೆ. ಮೆರೂನ್ ಕಲರ್ ಇದು ಹೌದಾನೆ? ಸ್ಯಾಫ್ರಾನ್ ಕಲರ್ ಇದೆ ನೋಡಿ, ಕಾಣ್ತಾ ಇದೆ. ಸೊ ದಿಸ್ ಈಸ್ ದ ನಾರ್ತ್ ಆಫ್ ದ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ನ ನಾರ್ತ್ ಅದು. ಬಾರ್ ಮ್ಯಾಗ್ನೆಟ್ನ ನಾರ್ತ್ ಎಲ್ಲಿದೆ? ದ ನಾರ್ತ್ ಆಫ್ ದ ಬಾರ್ ಮ್ಯಾಗ್ನೆಟ್ ನೋಡಿ ಸೌತ್ ಕಡೆ ಇದೆ. ನಾರ್ತ್ ಆಫ್ ದ ಬಾರ್ ಮ್ಯಾಗ್ನೆಟ್ ಈಸ್ ಟುವರ್ಡ್ಸ್ ದ ಸೌತ್. ಅದೇ ಸೌತ್ ಆಫ್ ದ ಬಾರ್ ಮ್ಯಾಗ್ನೆಟ್ ಈಸ್ ಟುವರ್ಡ್ಸ್ ದ ನಾರ್ತ್. ಸೊ ದಟ್ಸ್ ವೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ದ ಅರ್ತ್ ನಾವೇನು ಮಾಡ್ತೇವೆ ಹಿಂಗೆ, ದೇ ಅಪಿಯರ್ ಟು ಆರಿಜಿನೇಟ್ ಫ್ರಮ್ ಸೌತ್ ಪೋಲ್ ಆ್ಯಂಡ್ ಎಂಡ್ ಅಟ್ ಈ ಥರ ನೋಡಿ. ಸಿ ದ ಆರೋ ಮಾರ್ಕ್. ಐ ವಿಲ್ ಸಿ ಇಟ್ ಇನ್ ದ ನೆಕ್ಸ್ಟ್ ಪಿಕ್ಚರಲ್ಲಿದೆ. ಹೌದಾ? ಸೊ ಈ ಥರ ಅವು ಹೋಗ್ತಾ ಇರ್ತವೆ. ಹೌದಾ? ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾಟರ್ನ್ ಆಫ್ ದ ಅರ್ತ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾಟರ್ನ್ ಆಫ್ ದ ಅರ್ತ್. ಸೊ ದಿಸ್ ಇಸ್ ಎ ಮಿಸ್ನಾಮರ್. ನೆನ್ನೆ ಹೇಳಿದ್ದೆ. ಹೌದಾ? ಸೊ ಹೆಸರು ತಪ್ಪಾಗ್ಬಿಟ್ಟಿದೆ. ಬಟ್ ವಿ ಶಾಲ್ ಕನ್ಸಿಡರ್. ಸೊ ಜಿಯೋಗ್ರಫಿಕ್ ನಾರ್ತ್ ಹತ್ರ ಇರೋದೇ ಮ್ಯಾಗ್ನೆಟಿಕ್ ನಾರ್ತು, ಜಿಯೋಗ್ರಫಿಕ್ ಸೌತ್ ಹತ್ರ ಇರೋದೇ ಮ್ಯಾಗ್ನೆಟಿಕ್ ಸೌತು. ಬಟ್ ಬಾರ್ ಮ್ಯಾಗ್ನೆಟ್ದು ಸೌತು ಮತ್ತು ನಾರ್ತ್ ಏನಾಗಿದ್ದಾವೆ? ಉಲ್ಟಾ ಆಗಿದ್ದಾವೆ. ಅಷ್ಟು ಮಾತ್ರ ತಿಳ್ಕೊಳ್ಳಿ. ಹೌದಾನೆ? ಸೊ ಅಂದರೆ ದ ಆಕ್ಸಿಸ್ ಆಫ್ ದ ಡೈಪೋಲ್, ದ ಆಕ್ಸಿಸ್ ಆಫ್ ದ ಡೈಪೋಲ್. ಹೌದಾ? ಸೊ ಇಟ್ ಈಸ್ ಮೇಕಿಂಗ್ an angle of some 11.3 degree, 11.3 degree with the axis of rotation of the earth, axis of rotation of the earth. ಹೌದಾ? ಸೊ ದಿಸ್ ಈಸ್ ಅಬೌಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಅರ್ತ್. ಎಲ್ಲೆಲ್ಲಿದೆ? ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ. ವೇರ್ ಇಸ್ ದ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ವಿ ಶಾಲ್ ಕಂಟಿನ್ಯೂ ದ ಎಲಿಮೆಂಟ್ಸ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಂಥದ್ದು? ಎಲಿಮೆಂಟ್ಸ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಏನು ಅರ್ಥ ಎಲಿಮೆಂಟ್ಸ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ?
So you can observe in the next video ನೋಡಿ ಇಲ್ಲಿ next ಇದರಲ್ಲಿದೆ. So you can see in the next picture. So ನೋಡಿ, see in this picture the magnetic field lines of the earth, magnetic field lines of the earth, how they are originating. So the next important topic is elements of earth's magnetic field. Elements of earth's magnetic field, very very important. So elements CET ಗೂ ಅಷ್ಟೇ, NEET ಗೂ ಅಷ್ಟೇ, ಮತ್ತು in our board exam. So elements of earth's magnetic field, earth's magnetic field. So ಏನು elements of earth's magnetic field ಅಂದರೆ what are elements of earth's magnetic field? So these are three physical quantities. ಎಷ್ಟಿದಾವೆ elements of earth's magnetic field? There are three elements of earth's magnetic field. So these are three physical quantities. ಕೇಳ್ತಾನೆ what are elements of earth's magnetic field ಅಂತ. So you should write these are three physical quantities. So these are physical quantities. These are three physical quantities which are used to specify the total magnetic field at a particular place, which are used to specify total magnetic field at a particular place. So that is they are called elements of earth's magnetic field. Say this is the earth. So we are in Davangere. This is Davangere ಅಂತ ಇಟ್ಕೊಳ್ಳಿ. So as a student of physics, you are interested in knowing the magnetic field of the earth near Davangere ಅಥವಾ ಅಟ್ ದಾವಣಗೆರೆ. ನೀನು ಹಾಗಾದ್ರೆ ದಾವಣಗೆರೆಯಲ್ಲಿ ಅರ್ತಿನ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿದೆ ಅಂತ ನೀನು ತಿಳ್ಕೊಬೇಕಪ್ಪ, ಹೌದು ತಾನೆ? ಸೊ ಏನೇ ತಿಳ್ಕೊಬೇಕಾದ್ರೆ ಯು ಶುಡ್ ನೋ ದ ತ್ರೀ ಫಿಸಿಕಲ್ ಕ್ವಾಂಟಿಟೀಸ್. ಯು ಶುಡ್ ಹ್ಯಾವ್ ಐಡಿಯಾ ಅಬೌಟ್ ತ್ರೀ ಫಿಸಿಕಲ್ ಕ್ವಾಂಟಿಟೀಸ್. ಯಾವುದು, ಹೌದು ತಾನೆ? ಸೊ ವಿಚ್ ಆರ್ ದೋಸ್ ತ್ರೀ ಫಿಸಿಕಲ್ ಕ್ವಾಂಟಿಟೀಸ್, ಹೌದಾ? ಸೊ ದೇ ಆರ್ ಕಾಲ್ಡ್ as ಎಲಿಮೆಂಟ್ಸ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವಾಟ್ ಆರ್ ಎಲಿಮೆಂಟ್ಸ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್? ದ ತ್ರೀ ಫಿಸಿಕಲ್ ಕ್ವಾಂಟಿಟೀಸ್. ನೋಡೋಣ ಯಾವ ತ್ರೀ ಅಂತ. ದ ತ್ರೀ ಫಿಸಿಕಲ್ ಕ್ವಾಂಟಿಟೀಸ್ ಎಲ್ಲಿ? ದಾವಣಗೆರೆ, ಅಥವಾ ಯು ಟೇಕ್ ಎನಿ ಪ್ಲೇಸ್, ಟೇಕ್ ಎನಿ ಡೆಲ್ಲಿ, ಅಥವಾ ಯು ಟೇಕ್ ಲಂಡನ್. ಸೊ ಲಂಡನಲ್ಲಿ ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್? ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿದೆ ಲಂಡನಲ್ಲಿ? ಅಥವಾ ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ನಿಯರ್ ಡೆಲ್ಲಿ? ಅಥವಾ ವಾಟ್ ಆರ್ ದ ಪ್ರಾಪರ್ಟಿ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ನಿಯರ್ ದಾವಣಗೆರೆ? ಇದೆಲ್ಲ ತಿಳ್ಕೊಬೇಕಂದ್ರೆ ಏನು ತಿಳ್ಕೊಬೇಕಂದ್ರೆ ಯು ಶುಡ್ ಹ್ಯಾವ್ ಐಡಿಯಾ ಆಫ್ ತ್ರೀ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಯೂಸ್ ಟು ಸ್ಪೆಸಿಫೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಆ ತ್ರೀ ಫಿಸಿಕಲ್ ಕ್ವಾಂಟಿಟೀಸ್ ಎದಕ್ಕೆ ಯೂಸ್ ಆಗ್ತವೆ? ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇದೆ, ಅಟ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ದೇ ಆರ್ ಯೂಸ್ ಟು ಸ್ಪೆಸಿಫೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ದೇ ಗಿವ್ ದ ಡಿಸ್ಕ್ರಿಪ್ಷನ್, ಹೆಂಗಿದೆ ಏನೇನಿದೆ ಅಂತ, ಹೌದು ತಾನೆ? ಸೊ ಇಫ್ ಐ ವಾಂಟ್ ಟು ಗಿವ್ ದ ಡಿಸ್ಕ್ರಿಪ್ಷನ್ ಅಬೌಟ್ ಸಂಬಡಿ, ಹೌದು ತಾನೆ? ಸೊ ಹೌ ಈಸ್ ಯುವರ್ ಕಾಲೇಜ್, ಹೌ ಈಸ್ ದ ಕಾಲೇಜ್ ಯು ಆರ್ ಸ್ಟಡಿಂಗ್? ಸೊ ಯು ವಿಲ್ ಗಿವ್ ಸಮ್ ಡಿಸ್ಕಷನ್. ನಮ್ಮ ಕಾಲೇಜ್ ಬಿಲ್ಡಿಂಗ್ ಆ ಥರ ಇದೆ, ನಮ್ಮ ಕಾಲೇಜ್ ಈ ಕ್ರಾಸಲ್ಲಿದೆ, ಆ ಥರ ಇದೆ ಅಂತ. ದಟ್ ಈಸ್ ದ ಡಿಸ್ಕ್ರಿಪ್ಷನ್ ಯು ಆರ್ ಗೋಯಿಂಗ್ ಟು ಗಿವ್. ಬಟ್ ನಮ್ಮ ಕಾಲೇಜಲ್ಲಿ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಇನ್ ಸೆಕೆಂಡ್ ಇಯರ್ ಸೈನ್ಸ್. ಸೊ ಹೂ ಇಸ್ ಅವರ್ ಪ್ರಿನ್ಸಿಪಲ್, ಈ ಥರ ಎಲ್ಲ ಡಿಸ್ಕ್ರಿಪ್ಷನ್. ಹೂ ಇಸ್ ಅವರ್ ಫಿಸಿಕ್ಸ್ ಟೀಚರ್, ಅದೆಲ್ಲ ಡಿಸ್ಕ್ರಿಪ್ಷನ್ ಕೊಡ್ತಿರಲ್ಲ, ದಟ್ ಈಸ್ ಡಿಸ್ಕ್ರಿಪ್ಷನ್, ಹೌದಾನೆ? ಸೊ ದೀಸ್ ಎಲಿಮೆಂಟ್ಸ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ವಾಟ್ ಆರ್ ದೀಸ್ ಎಲಿಮೆಂಟ್ಸ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್? ದ ತ್ರೀ ಫಿಸಿಕಲ್ ಕ್ವಾಂಟಿಟೀಸ್ which are used to specify the total magnetic field at a particular place. They are called as elements of Earth's magnetic field. Elements of Earth's magnetic field. So which are the elements of Earth's magnetic field? The first element of Earth's magnetic field, you should remember, is declination. The first is declination. So I'll change the color. I'll take black. Declination. DECLI, declination, represented by capital D. So which is the first element of Earth's magnetic field? It is declination. It is declination. The first element of Earth's magnetic field is declination, represented by capital D. Declination. DECLINATION, represented by capital D. Now what is declination? Next, the next element of Earth's magnetic field is inclination. ಎಂಥದ್ದು? ಇನ್ಕ್ಲಿನೇಷನ್. ಡಿಕ್ಲಿನೇಷನ್, ನೆಕ್ಸ್ಟ್ ಇನ್ಕ್ಲಿನೇಷನ್. ಅಥವಾ ಇದಕ್ಕೆ ಇನ್ನೊಂದು ಹೆಸರು ಇದೆ, ಓವರ್ ಆರ್ ಆ್ಯಂಗಲ್ ಆಫ್ ಡಿಪ್ ಅಂತ. ಆ್ಯಂಗಲ್ ಆಫ್ ಡಿಪ್, DIP. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಐ. ನೋಡಿ, ಸೆಕೆಂಡ್ ಎಲಿಮೆಂಟ್ ಈಸ್
inclination ಅಥವಾ angle of dip. The third element of Earth's magnetic field is horizontal component of Earth's magnetic field. ಎಂಥದ್ದು? Horizontal component of Earth magnetic field. Earth magnetic field. Earth magnetic field. Earth magnetic field. So it is represented by capital H ಬರೆದು suffix capital E. So these are the three elements of Earth's magnetic field. These are the three elements of Earth's magnetic field. Declination D, inclination ಅಥವಾ ಇನ್ನೊಂದು ಹೆಸರೇನು angle of dip I. The third is horizontal component of Earth's magnetic field H. ಅಂದರೆ ನೀವು ದಾವಣಗೆರೆಯಲ್ಲಿ ಡಿಕ್ಲಿನೇಷನ್ ಗೊತ್ತಿದೆ. You know the declination at ದಾವಣಗೆರೆ. You know the inclination ಅಥವಾ angle of dip at ದಾವಣಗೆರೆ. You know the horizontal component of Earth's magnetic field at ದಾವಣಗೆರೆ. ಅಂದರೆ so you know all the particulars about the magnetic property of the earth near ಅಥವಾ at ದಾವಣಗೆರೆ. So you are knowing the magnetic property of the earth in the ದಾವಣಗೆರೆ. So these are three elements of Earth's magnetic field. ಹೌದಾ? So we shall study one by one. So what is declination? So we shall study in the next video.